The 3 month journey is really eye-opener for me. And right now my level has gone down from 10 point close to 10.2 to 7.2 ತನಕ ಇಳಿದಿದೆ ಈಗ. ವಿ ನ್ಯೂ ವಾಟ್ ವಿ ಶುಡ್ ನಾಟ್ ಈಟ್. ಅಟ್ಲೀಸ್ಟ್ ಅದು ತಿಳ್ಕೊಳ್ಳೋಕ್ಕೆ ನಮಗೆ ಈ ಪ್ರೋಗ್ರಾಮ್ ತುಂಬ ಹೆಲ್ಪ್ ಆಯಿತು. ಬಿಕಾಸ್ ಏನು ತಿನ್ಬೋದು ಏನು ತಿನ್ನಬಾರ್ದು ಅದು ತಿಳ್ಕೊಳ್ಳೋಕ್ಕೆ ನಮಗೆ ವಿ ನೀಡೆಡ್ ಸಮ್ ಗೈಡೆನ್ಸ್. ಈಗ ಮಾಡಿದ್ದಕ್ಕೆ ನಾವು ವಿ ಆರ್ ಏಬಲ್ ಟು ಸಿ ದ ರಿಸಲ್ಟ್. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಇಸ್ ಅಂಡ್ 3 ತಿಂಗಳು ಜಸ್ಟ್ ರಿಮೆಂಬರ್, ಏನು ಇನ್ನೊಂದು 1 ತಿಂಗಳು ಮಾಡಿದರೆ ಐ ವಿಲ್ ಬಿ ಫ್ರೀ ಆಫ್ ಡಯಾಬಿಟೀಸ್. ಈ ದಿನ ನಮ್ಮ ಜೊತೆ ರಘೋತ್ತಮ್ ರಾಮಚಂದ್ರನ್ ಅವರಿದ್ದಾರೆ. ಹಾಗೆ ಅವರ ವೈಫ್ ಆಗಿರುವಂಥ ರಮಾ ಗುರುರಾಜ್ ಅವರಿದ್ದಾರೆ. ಇವ್ರ ಸಿಸ್ಟರ್ ಬಂದು BBB ಸಂಜಯ ಚಾಪ್ಟ್ರಲ್ಲಿ ಒನ್ ಆಫ್ ದಿ ಮೆಂಬರ್. ಸೊ ಇವರು ನಮ್ಮ ಡಯಾಬಿಟೀಸ್ ರಿವರ್ಸಲ್ಗೆ ಜಾಯಿನ್ ಆಗಿದ್ದರು 3 months ಬ್ಯಾಕ್ ಆ್ಯಂಡ್ ದೇ ಹ್ಯಾವ್ ಗಾಟ್ ದೇರ್ ರಿಸಲ್ಟ್ಸ್ ನಾವು. ಸೊ ಅವ್ರ ಬಾಯಿಂದನೇ ಕೇಳೋಣ ಹೌ ದೇ ಆರ್ ಫೀಲಿಂಗ್ ಅಬೌಟ್ ಅವರ್ ಪ್ರೋಗ್ರಾಮ್ ಅಂತ. ನನ್ನ ಹೆಸರು ರಘೋತ್ತಮ ಅಂತ. ನಮ್ಮ ಸಿಸ್ಟರ್ ಅವರು ಆರ್ಕಿಟೆಕ್ಟ್ ಗೀತಾ ಅವರು ಇಂಟ್ರಡ್ಯೂಸ್ ಮಾಡಿದರು. ನಾನು ಆ್ಯಕ್ಚುಲಿ ಡಯಾಬಿಟಿಕ್ ಪೇಷಂಟು. ಲಾಸ್ಟ್ 3 years ಅಂದರೆ ಡಯಾಬಿಟೀಸ್ ಇದೆ. HbA1c 7ಗೆ ಮೇಲೆ ಇತ್ತು. ಸೊ ಇಲ್ಲಿ ಡಾಕ್ಟರ್ ಪರಿಚಯ ಆದಮೇಲೆ ನಮಗೆ ಒಂಥರ ನ್ಯಾಚುರಲ್ ವೇಲಿ ನಾವು ರಿವರ್ಸಲ್ ಮಾಡಬೇಕು ಡಯಾಬಿಟೀಸ್ ಅಂತ ಇತ್ತು. ಸೊ ಅದು ಒಂದು ಟ್ರೈ ಮಾಡೋಣ ಅಂತ ವಿ ಹ್ಯಾವ್ ಗಾಟ್ ಇಂಟ್ರೊಡಕ್ಷನ್ ಟು ಡಾಕ್ಟರ್ ಪೂರ್ಣಿಮಾ. ಅವರು ಇನಿಷಿಯಲಿ ಸಿಸ್ಟಮ್ಯಾಟಿಕಾಗಿ ಏನು ಮಾಡಬೇಕು, ಬರೀ ಡಯಟನ್ನೇ ಮಾಡ್ಬೋದು, ನಮ್ಮ ಮೆಡಿಕೇಷನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಕ್ರಮೇಣ ಕಡಿಮೆ ಮಾಡ್ಬೋದು ಅಂತ ಎಲ್ಲ ಧೈರ್ಯ ಕೊಟ್ಟರು. ಸೊ ನಾವು ಶುರು ಮಾಡಿದ್ವಿ. ಏನೋ ಒಂದು ಲೈಫಲ್ಲಿ ಒಂದು ಗೋಲ್ ಬೇಕಲ್ಲ, ಸಮ್ವೇರ್ ವಿ ಹ್ಯಾವ್ ಟು ಸ್ಟಾರ್ಟ್ ಅಚೀವ್ ದ ಗೋಲ್ ಸ್ಟೆಪ್ ಬೈ ಸ್ಟೆಪ್. ಸೊ ಮಾಡಿದ್ವಿ. ಇವಾಗ ಒಂದು 3 ತಿಂಗಳು ಕನ್ಸಿಸ್ಟೆಂಟಾಗಿ ಮಾಡಿದ್ದಕ್ಕೆ ನನ್ನ HbA1c 7 ಈಗ ಆಲ್ಮೋಸ್ಟ್ 6.2 ತನಕ ಬಂದಿದೆ. ಸೊ ಅದು ಡೆಫಿನೆಟಾಗಿ ನನ್ನ ಪ್ರಯತ್ನ ಮಾತ್ರ ಅಲ್ಲ, ಅವ್ರಿಗೂ ಡಾಕ್ಟರ್ ಕೊಟ್ಟ ಕಾನ್ಫಿಡೆನ್ಸು, ಅವ್ರು ಕೊಟ್ಟ ಅಡ್ವೈಸು, ಅವು ಅರ್ಥ ಮಾಡ್ಕೊಳ್ಳೋಕ್ಕೆ ಎಲ್ಲ ಸಿಸ್ಟಮ್ಯಾಟಿಕಾಗಿ ವೀಕ್ ಓವರ್ ವೀಕ್ ನಮಗೆ ಅಡ್ವೈಸು ಕೊಟ್ಟು ಫಾಲೋ ಅಪ್ ಮಾಡಿ ನಮ್ಮ ನಂಬರ್ಸ್ ಎಲ್ಲ ಬಂದು ಇವತ್ತು ನೋಡಿದ್ರೆ ನಮಗೆ ಖುಷಿ ಆಗುತ್ತೆ. ನಮ್ಮ ನಂಬರೆಲ್ಲ ಕನ್ಸಿಸ್ಟೆಂಟಾಗಿ ಕಡಿಮೆಯಾಗಿ ಈಗ ಬಂದು 6.2 ಅಲ್ಲಿದೆ. ಆಲ್ಮೋಸ್ಟ್ ಪ್ರೀ ಡಯಾಬಿಟಿಸ್ ಸ್ಟೇಜಿಗೆ ಬಂದುಬಿಟ್ಟಿದೆ. ಏನು ಇನ್ನೊಂದು 1 ತಿಂಗಳು ಮಾಡಿದರೆ ಐ ವಿಲ್ ಬಿ ಫ್ರೀ ಆಫ್ ಡಯಾಬಿಟೀಸ್. ಸೊ ನನಗೆ ಈ 3 month ಜರ್ನಿ ಈಸ್ ರಿಯಲಿ ಐ ಓಪನರ್ ಫಾರ್ ಮೀ. ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಎವ್ರಿಬಡಿ ಗೋಯಿಂಗ್ ಫಾರ್ವರ್ಡ್ ಶುಡ್ ಲುಕ್ ಇನ್ ಟು ದಿಸ್ ಪ್ರೋಗ್ರಾಮ್ ವೆರಿ ಸಿನ್ಸಿಯರ್ಲಿ. ಅದು ಒಂದು ಸಲ ನೀವು ವಿಸಿಟ್ ಮಾಡಬೇಕು, ಡಾಕ್ಟರ್ ಜೊತೆ ಮಾತಾಡಬೇಕು, ದೆನ್ ಯು ಕ್ಯಾನ್ ಟೇಕ್ ಅ ಕಾಲ್ ಬೈ ಯುವರ್ ಸೆಲ್ಫ್. ಅದು 1 time ಮ್ಯಾಜಿಕ್ ಏನಿಲ್ಲ. ಇದು ಲೈಫ್ ಪೂರ್ತಿ ಒನ್ಸ್ ಯುವರ್ ಡಯಾಬಿಟಿಸ್ ಇಸ್ ರಿವರ್ಸ್ಡ್, ದೆನ್ ಅದು ಏನು ವಿಧಾನ, ಲೈಫ್ ಹೆಂಗೆ ಕಂಟಿನ್ಯೂ ಮಾಡಬೇಕು, ಹೌ ಟು ಮ್ಯಾನೇಜ್ ಯುವರ್ ಸೆಲ್ಫ್ ಈವನ್ ಆಫ್ಟರ್ ದಿಸ್ ಪೀರಿಯಡ್ ಅಂತ ಸಿಸ್ಟಮ್ಯಾಟಿಕ್ಕಾಗಿ ಅವರು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ನಿಜವಾಗ್ಲೂ ಐ ಆಮ್ ರಿಯಲಿ ಹ್ಯಾಪಿ ಜಾಯ್ನಿಂಗ್ ದಿಸ್ ಪ್ರೋಗ್ರಾಮ್. ಕಷ್ಟ ಇತ್ತು, ಇಲ್ಲ ಅಂತ ಏನಿಲ್ಲ, ನಥಿಂಗ್ ಕಮ್ಸ್ ಈಸಿ ಇನ್ ಲೈಫ್ ಅಲ್ವಾ. ಸೊ ಮೊದಲು ಅನ್ನ ಬಿಡಬೇಕು ನಂಬದು 40 ವರ್ಷ 50 ವರ್ಷ ಅನ್ನ ಊಟ ಮಾಡಿಬಿಟ್ಟು ಓವರ್ ನೈಟ್ ಬಿಡಬೇಕು ಅಂದರೆ ಇಟ್ ವಾಸ್ ನೆವರ್ ಈಸಿ. ಬಟ್ ಪ್ರಯತ್ನ ಪಟ್ಟರೆ, ಯಾಕಂದರೆ ನಮ್ಮ ಮೈ ನಮ್ಮ ಹೆಲ್ತ್ ನಾವೇ ನೋಡ್ಕೋಬೇಕು. ಈಗ ಮಾಡಿದ್ದಕ್ಕೆ ನಾವು ವಿ ಆರ್ ಏಬಲ್ ಟು ಸಿ ದ ರಿಸಲ್ಟ್. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ನನ್ನ ಹೆಸರು ರಮಾ ಅಂತ. ಐ ಗಾಟ್ ಇಂಟ್ರೊಡ್ಯೂಸ್ ಟು ದಿಸ್ ಪ್ರೋಗ್ರಾಮ್ ಬೈ ಮೈ ಸಿಸ್ಟರ್. ಅವರು ಒಂದು ಪ್ಯಾಂಪ್ಲೆಟ್ ಕೊಟ್ಬಿಟ್ಟು ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಸಡನ್ನಾಗಿ ನನಗೆ ಡಯಾಬಿಟೀಸ್ ಅಂತ ಡಿಟೆಕ್ಟ್ ಆಯಿತು. ವಿ ಹ್ಯಾಡ್ ಕಪಲ್ ಆಫ್ ಇಶ್ಯೂಸ್ ಅಂತ ಹೇಳ್ಬೋದು, ಆರ್ ಲಾಟ್ ಆಫ್ ಆ್ಯಕ್ಟಿವಿಟೀಸ್ ಹ್ಯಾಪನಿಂಗ್ ಎಟ್ ಹೋಮ್. ಸೊ ಹಾಗಾಗಿ ನನಗೆ ಸ್ವಲ್ಪ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗಿತ್ತು, ಅನ್ಟೈಮ್ಲಿ ಫುಡ್, ಆಮೇಲೆ ರ್ಯಾಂಡಮ್ ಆಗಿ ಜಾಸ್ತಿ ರೈಸ್ ಇಂಟೇಕ್ ಇತ್ತು. ಸೊ ದಟ್ ರೈಸ್ ಇಂಟೇಕ್ ಹ್ಯಾಸ್ ಬೀನ್ ಕನ್ಸಿಸ್ಟೆಂಟ್ಲಿ ಬೀನ್ ದೇರ್ ಆ್ಯಂಡ್ ಅದು ಇಟ್ ಹ್ಯಾಡ್ ಇಂಪ್ಯಾಕ್ಟೆಡ್ ವಿತೌಟ್ ಮೈ ನಾಲೆಜ್. ಆ್ಯಂಡ್ ಸಡನ್ ಆಗಿ ಟೆಸ್ಟ್ ಮಾಡೋಕ್ಕೆ ಹೋದಾಗ ಇಟ್ ಹ್ಯಾಡ್ ಗಾನ್ ಟು 10+ points. Diabetic level, sugar level had shot up, and I was feeling weak. At that point of time, I had to approach some doctor. So first to allopathy, I tried the medicines, but
ನನಗೆ ಸೈಡ್ ಎಫೆಕ್ಟ್ಸ್ ತುಂಬ ಕಾಣಿಸ್ತು. ಸೊ ಐ ವಾಂಟೆಡ್ ಟು ಜಸ್ಟ್ ಗಿವ್ ಇಟ್ ಅಪ್. ಹಾರ್ಡ್ಲಿ 2-3 ಡೇಸ್ ಐ ಟುಕ್ ಆ್ಯಂಡ್ ಐ ಗಾಟ್ ಫೆಡ್ ಅಪ್. ನನಗೆ ಎಷ್ಟು ಸುಸ್ತಾಯಿತು ಅಂದರೆ ಏನೇನೋ ಆಗಕ್ಕೆ ಸ್ಟಾರ್ಟ್ ಆಯಿತು ಬಾಡಿಲಿ. ಐ ಕುಡಂಟ್ ಟೇಕ್ ಇಟ್ ಎನಿಮೋರ್. ಸೊ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಐ ವಾಸ್ ಡೆಸ್ಪರೇಟ್ಲಿ ಲುಕಿಂಗ್ ಔಟ್ ಫಾರ್ ಅನ್ ಆಲ್ಟರ್ನೇಟ್ ಸೊಲ್ಯೂಷನ್. ಆ ಟೈಮ್ನಲ್ಲಿ ನನಗೆ ಇದು ರೆಫರೆನ್ಸ್ ಸಿಕ್ತು. ಆವಾಗ ಲೆಟ್ ಮಿ ಟ್ರೈ, ಏನೇನೋ ಮಾಡ್ತೀವಲ್ಲ, ವೈ ನಾಟ್ ವಿ ಟ್ರೈ ದಿಸ್ ಅಂತ ಮೈ ಹಸ್ಬೆಂಡ್ ಆಲ್ಸೋ ವಾಂಟೆಡ್ ಟು ಟ್ರೈ ಇಟ್ ಔಟ್. ಸೊ ಹಾಗಾಗಿ ಮೀಟ್ ಮಾಡಿದಾಗ ಡಾಕ್ಟರ್ ಪೂರ್ಣಿಮಾ, ಶಿ ಗೇವ್ ಅಸ್ ಲಾಟ್ ಆಫ್ ಕಾನ್ಫಿಡೆನ್ಸ್. 1 ತಿಂಗಳು ತೊಗೊಂತು ನಮಗೆ ಅಡ್ಯಾಪ್ಟ್ ಆಗೋಕ್ಕೆ. ದ ಮಿನಿಟ್ ವಿ ಗಾಟ್ ಸೆಟ್, ದ ಸೆಕೆಂಡ್ ಮಂತ್ ವಾಸ್ ವೆರಿ ಕೂಲ್ ಆ್ಯಂಡ್ ಥರ್ಡ್ ಮಂತ್ ಆಲ್ಸೋ ವಾಸ್ ಓಕೆ. ಬಟ್ ಅಂದರೆ ನಮಗೆ ವಿ ನ್ಯೂ ವಾಟ್ ವಿ ಶುಡ್ ನಾಟ್ ಈಟ್. ಅಟ್ಲೀಸ್ಟ್ ಅದು ತಿಳ್ಕೊಳ್ಳೋಕ್ಕೆ ನಮಗೆ ಈ ಪ್ರೋಗ್ರಾಮ್ ತುಂಬ ಹೆಲ್ಪ್ ಆಯಿತು. ಬಿಕಾಸ್ ಏನು ತಿನ್ಬೋದು, ಏನು ತಿನ್ನಬಾರ್ದು, ಅದು ತಿಳ್ಕೊಳ್ಳೋಕ್ಕೆ ನಮಗೆ ವಿ ನೀಡೆಡ್ ಸಮ್ ಗೈಡೆನ್ಸ್. ಆ್ಯಂಡ್ ಡಾಕ್ಟರ್ ಪೂರ್ಣಿಮಾ ವಾಸ್ ವೆರಿ ನೈಸ್ ಆ್ಯಂಡ್ ಶಿ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಫಂಡಮೆಂಟಲ್ steps that we need to take. ಅದು ಮಾಡಿದ್ಮೇಲೆ ಆ್ಯಂಡ್ ರೈಟ್ ನೌ ಮೈ ಲೆವೆಲ್ ಹ್ಯಾಸ್ ಗಾನ್ ಡೌನ್ ಫ್ರಮ್ 10.2 to 7.2 ತನಕ ಇಳಿದಿದೆ ಈಗ. ಲಿಟಲ್ ಮೋರ್ ಎಫರ್ಟ್ ಇಸ್ ಸ್ಟಿಲ್ ನೀಡೆಡ್ ಟು ಗೋ ಟು ಪ್ರೀ-ಡಯಾಬಿಟಿಕ್ ಕಂಡೀಷನ್, ವಿಚ್ ಐ ಥಿಂಕ್ ಐ ಹ್ಯಾವ್ ಟು ಪುಟ್ ಇನ್ ಎಫರ್ಟ್. I think if I do that, I think I can achieve it. But it's again in my hands to take it. But of course, some cravings are still there. ಅದನ್ನು we have to ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಇಲ್ಲದೇ ಇಟ್ ವಿಲ್ ನಾಟ್ ಗೆಟ್ ರಿವರ್ಸ್ಡ್ ಕಂಪ್ಲೀಟ್ಲಿ ಇಸ್ ವಾಟ್ ಡಾಕ್ಟರ್ ವಾಸ್ ಟೆಲಿಂಗ್. ಸೊ ಐ ಥಿಂಕ್ ದಿಸ್ ಪ್ರೋಗ್ರಾಮ್ ಹ್ಯಾಸ್ ಹೆಲ್ಪ್ ಮೀ ಟು ಅಂಡರ್ಸ್ಟ್ಯಾಂಡ್ ವಾಟ್ ವಿ ಶುಡ್ ಬಿ ಡೂಯಿಂಗ್ ಇನ್ ಫ್ಯೂಚರ್ ಆ್ಯಂಡ್ ಗೋಯಿಂಗ್ ಫಾರ್ವರ್ಡ್ ಆಲ್ಸೋ ನಮ್ಗೆ ಹೆಂಗೆ ಮ್ಯಾನೇಜ್ ಮಾಡಬೇಕು ಆ್ಯಂಡ್ ಹೌ ಟು ಗೈಡ್ ಅವರ್ ಓನ್ ಚಿಲ್ಡ್ರನ್. ದಟ್ ಈಸ್ ಆಲ್ಸೋ ಒನ್ ಕೀ ಥಿಂಗ್. ಬಿಕಾಸ್ ಮಕ್ಕಳಿಗೂ ಇವಾಗ ದೇ ಆರ್ ಈಟಿಂಗ್ ಲೆಫ್ಟ್ ಆ್ಯಂಡ್ ರೈಟ್ ಔಟ್ಸೈಡ್, ಏನು ಸಿಕ್ಕತ್ತೋ ಬಾಯಿಗೆ ತಿಂತಾರೆ, ಲೈಕ್ ದ ವೇ ವಿ ಆಲ್ಸೋ ಡಿಡ್. ಇವಾಗ ಅದನ್ನು ಸ್ವಲ್ಪ ರಿವರ್ಸ್ ಮಾಡಬೇಕು. ಅಟ್ಲೀಸ್ಟ್ ಹೋಟೆಲ್ಗೆ ಹೋದರೆ ಏನು ತಿನ್ನಬಾರ್ದು, ಏನು ತಿನ್ನಬೇಕು, ಹೌ ಟು ಅರೆಸ್ಟ್ ಆರ್ ಟೆಂಪ್ಟೇಷನ್. ದಿಸ್ ಇಸ್ ಸಮಥಿಂಗ್ ದಟ್ ವಿ ಹ್ಯಾವ್ ಟು strictly ask madam. She'll give us solutions for everything and then try to follow them so that we are at least happy while doing this program. So ತುಂಬಾನು ಕಂಟ್ರೋಲ್ ಮಾಡ್ದಂಗೆ, ಇನ್ ದ ಸೆನ್ಸ್ ಅದು ತಿಂದರೆ ಏನಾಗುತ್ತೋ ಆ ಭಯನೂ ಬೇಕಾಗಿಲ್ಲ. ಬಿಕಾಸ್ ವಿ ಆರ್ ಸ್ಟಿಲ್ ಗೆಟಿಂಗ್ ದಿ ಎನರ್ಜಿ ದಟ್ ವಿ ನೀಡ್. ಇನಿಷಿಯಲಿ ಅದೊಂದಿತ್ತು, ಅನ್ನ ಬಿಟ್ಟರೆ ಏನಾಗುತ್ತೋ ಅಂತ. ಬಟ್ ನೌ ಐ ಥಿಂಕ್ ದಟ್ ಕ್ರೇವಿಂಗ್ ಹ್ಯಾಸ್ ಗಾನ್ ಡೌನ್. ಸ್ವಲ್ಪ ಕಂಟ್ರೋಲ್ಡಾಗೆ ವಿ ಆರ್ ಏಬಲ್ ಟು ಈಟ್ ಆ್ಯಂಡ್ ವಿ ಆರ್ ನಾಟ್ ಟೇಕಿಂಗ್ ರೈಸ್ ಎನಿಮೋರ್. ಬಟ್ ಆ ಕ್ರೇವಿಂಗ್ ಕೂಡ ಕಡಿಮೆ ಆಗಿದೆ. ಸೊ ದಟ್ ವೇ ಐ ಥಿಂಕ್ ದಿಸ್ ಪ್ರೋಗ್ರಾಮ್ ಹ್ಯಾಸ್ ಹೆಲ್ಪ್ಡ್ ಅಸ್ ಅ ಲಾಟ್. ಆ್ಯಂಡ್ ಥ್ಯಾಂಕ್ ಯು ಮೇಡಮ್ ಫಾರ್ ಆಲ್ ದ ಗೈಡೆನ್ಸ್ ದಟ್ ಯು ಗಿವನ್ ಅಸ್, which was most needed for us. And I think we will bother you a couple of more times in future also, as and when Salpa, you say that sometimes we have the function hogtivi, we are helpless. Anta time nalalla we needed guidance how to manage, and I think madam has been very kind to guide us very well. And Dr. Hari also has put in a lot of effort, and I should thank both of them. ಈ ಪ್ರೋಗ್ರಾಮು 3 ತಿಂಗಳು ನೀವು ನಿಮ್ಮ ಹೆಲ್ತಿಗೆ, ಇಫ್ ಯು ಕೆನಾಟ್ ಗಿವ್ ಟೈಮ್ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಗ್ಲೈಸಿಮಿಕ್ ಲೋಡ್ ಅಂದರೆ ಏನು, ವೈ ಕಾರ್ಬೋಹೈಡ್ರೇಟ್ಸ್ ಆರ್ ಟು ಬಿ ಟೇಕನ್ ಲೆಸ್, ವಾಟ್ ಈಸ್ ದ ಸೀಕ್ವೆನ್ಸ್ ಆಫ್ ಈಟಿಂಗ್ ಫುಡ್, ಇದೆಲ್ಲ ಬಂದು ನಾವು ತಿಳ್ಕೊಂಡ್ರೆ ನಮ್ಮ ಐ ಓಪನರ್ ಮಾತ್ರ ಅಲ್ಲ, ನಮ್ಮ ಮಕ್ಕಳು ನಮ್ಮ ಮಕ್ಕಳೇ ನಾವು ಸಫರ್ ಮಾಡೋದನ್ನು ನೋಡಿಬಿಟ್ಟು, ಓ ನಾವು ಈ ಸರಿಯಾಗಿ ನೋಡ್ಕೊಳ್ದೇ ಇದ್ರೆ ನಮಗನೇ ಇದೇ ಪ್ರಾಬ್ಲಮ್ ಬರುತ್ತೆ ಅಂತ ಮೈಂಡಲ್ಲಿ ಆಲ್ರೆಡಿ ಇಟ್ ಈಸ್ ಆನ್ ದ ಬ್ಯಾಕ್ ಆಫ್ ದ ಮೈಂಡ್. ಸೊ ನಾವೇನು ಹೇಳ್ಕೊಡ್ಬೇಕಾ ಪ್ರಶ್ನೆನೇ ಬರಲ್ಲ. ಅವ್ರು ನಮ್ಮನ್ನು ನೋಡಿಬಿಟ್ಟು ದೇ ಆರ್ ರೀಸೆಟ್ಟಿಂಗ್ ದೇರ್ ಲೈಫ್ ಟು ದ ನ್ಯಾಚುರಲ್ ವೇ. ಸೊ ದಟ್ ಈಸ್ ಆ್ಯಂಡ್ 3 ತಿಂಗಳು, ಜಸ್ಟ್ ರಿಮೆಂಬರ್ 3 ತಿಂಗಳು. ಇಫ್ ಯು ಕಾಂಟ್ ಡೆಡಿಕೇಟ್, ನಾವು ವಾಟ್ ಎಲ್ಸ್ ವಿ ಕ್ಯಾನ್ ಡೂ. ನಮ್ಮ ಎಷ್ಟೋ ವರ್ಷಗಳು ಎಷ್ಟೋ ಮಾಡ್ತೀವಿ ನಾವು, ಬಟ್ ನಮ್ಮ ಈ ಪ್ರೋಗ್ರಾಮು ಇಟ್ಸ್ ರಿಯಲಿ ಎನ್ ಐ ಓಪನರ್. ಯು ಶುಡ್ ಚೆಕ್ ಇಟ್ ಔಟ್. ನೀವು ಮಾತ್ರ ಅಲ್ಲ, ನಿಮ್ಮ ರಿಲೇಟಿವ್ಸಲ್ಲಿ, ನಿಮ್ಮ ಫ್ರೆಂಡ್ಸಲ್ಲಿ ಯಾರಾವುದು ಡಯಾಬಿಟೀಸ್ ಈವನ್ ಅರ್ಲಿ ಸಿಂಪ್ಟಮ್ಸ್ ಇದ್ದರೆ ದಯವಿಟ್ಟು ಡಾಕ್ಟರ್ ಪೂರ್ಣಿಮಾ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿ. ದೆನ್ she will give you all the guidance that is needed. Thank you.